ಇವತ್ತು ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕರಿಗೆ ಗೌರವಧನ ಸಂಬಳ ಭಾರಿ ಕಮ್ಮಿ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ರಾಜ್ಯ ಮಟ್ಟದ ಸಮಾವೇಶ ಮಾಡ್ತಾ ಇದ್ದೀರಾ, ಏನೆಲ್ಲ ಸಮಸ್ಯೆ ಇದೆ ಅದ್ರ ಬಗ್ಗೆ ತಮ್ಮ ಪರಿಚಯ ಮಾಡ್ಕೊಂಡು. ಸರ್, ನಾನು ರಾಜೇಶ್ ಭಟ್ ಅಂತ, ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ. ನಾನು ಇಡೀ ರಾಜ್ಯದಲ್ಲಿ ಇವತ್ತು 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಗೌರ್ಮೆಂಟ್ PU ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ಸುಮಾರು 1,200 ಹೆಚ್ಚು ಗೌರ್ಮೆಂಟ್ PU ಕಾಲೇಜ್ ರಾಜ್ಯದಲ್ಲಿದೆ. ಅಲ್ಲಿ ಇವತ್ತು 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸ ಕೆಲಸ ಮಾಡ್ತಾ ಇದೀವಿ. ಇವತ್ತು ಸಂಬಳ ಎಷ್ಟಿರ್ಬೋದು ಅನ್ಕೊಂಡಿದ್ರೆ ನೀವೇನಾದ್ರೂ 30-40 ಸಾವಿರ ಅನ್ಕೊಂಡಿದ್ರೆ ಖಂಡಿತ ತಪ್ಪು. ಇವತ್ತು ನಮ್ಗೆ ಬರ್ತಿರೋ ಸಂಬಳ ಕೇವಲ 14,000 ರೂಪಾಯಿ. ಇವತ್ತು ನೋಡಿ ಸರ್, ದಿನಕ್ಕೆ ನೀವು ತಗೊಂಡ್ರೆ 400 ರೂಪಾಯಿಗಿಂತ ಒಂದು ಆ ಕಡೆ ಈ ಕಡೆ ಸರ್ ಅಷ್ಟೇ. ಅದೇ ಇವತ್ತು ತುಂಬಾ ಜನ ಕೇಳ್ತಿರೋ ಪ್ರಶ್ನೆ ಸರ್, ಎಲ್ಲಾ ಹುದ್ದೆಗಳು ಗೌರವದಿಂದ ಹುದ್ದೆಗಳೇ ಸರ್. ಆದ್ರೆ ಇವತ್ತು ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಕೂಲಿ ಕೆಲಸದಿರ್ಬೋದು, ಅಥವಾ ಮನ್ರೇಗಾ ಇರ್ಬೋದು, ಇಲ್ಲೆಲ್ಲ ಕೊಡುವಂತ ಏನು ದಿನನಿತ್ಯ ವೇತನ ಇದೆ ಸರ್, ಅಥವಾ ಪರಪ್ಪ ನಗರದಲ್ಲಿ ಕೈದಿಗಳು ಕೊಡುವ ವೇತನ ಅದಕ್ಕಿಂತ ಕಡಿಮೆ ಇದೆ ಸರ್ ನಮ್ಗೆ. ಸೊ ಇವತ್ತು ಶಿಕ್ಷಕರು ಇವರು ಅತಿಥಿ ಅಂತ ಹೇಳಿ ಏನಾದ್ರು ನಾವು ಬರೀ 3 ದಿನ ಹೋಗ್ತೀವಿ ಅಷ್ಟೇ ಅಂತ ಅನ್ಕೊಂಡ್ರೆ ಅದು ತಪ್ಪು. ನಾವು 6 ದಿನ ಕೆಲಸ ಮಾಡ್ತೀವಿ ಸರ್. ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ 5 ಗಂಟೆವರೆಗೂ ಕೆಲಸ ಮಾಡ್ತೀವಿ ಸರ್. ಬೇರೆ ಎಲ್ಲಾ ಸರ್ಕಾರಿ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಸರ್. ಇಷ್ಟು ಮಾಡಿದ್ರು ಕೂಡ ಸರ್ಕಾರ ಕೇವಲ 14,000 ರೂಪಾಯಿ ಕೊಡ್ತಾ ಇದೆ. ಇಲ್ಲಿ ನಾವ್ ಹೇಳ್ತಿರೋದು, ಸರ್ಕಾರಕ್ಕೆ ಮನವಿ ಮಾಡ್ತಿರೋಂಥದ್ದು, ಕನಿಷ್ಠ ವೇತನ ಸಹಿತ ಜೀವನ ಮಾಡಕ್ಕೆ 30,000 ರೂಪಾಯಿ ಬೇಡವಾ? 30,000 ರೂಪಾಯಿ ಇದ್ರೆ ಒಂದು ಡಿಸೆಂಟ್ ಲೈಫ್ ನ ಲೀಡ್ ಮಾಡಬಹುದು. ಆಮೇಲೆ ಸರ್, ಟೀಚರ್ಸ್ಗೆ ಸಂಬಳ ಜಾಸ್ತಿ ಕೊಟ್ರೆ ಶಿಕ್ಷಕನಕ್ಕೆ ಅದು ಹೆಲ್ಪ್ ಆಗುತ್ತೆ ಸರ್. ಇವತ್ತು ನೋಡಿ 14,000 ಸಂಬಳ ಕೊಡ್ತಾನೆ, ಅವನು ಮಧ್ಯಾಹ್ನ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ಬೇಕಾಗುತ್ತೆ. ಸಂಜೆ ಮೇಲೆ ಕೆಲವು ನಮ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ ರಾತ್ರಿ ಹೊತ್ತು, ನಿಮ್ಗೆ ಗೊತ್ತಿಲ್ಲ ಸರ್. ರಾತ್ರಿ ಜೀವನ ಮಾಡಕ್ ಆಗ್ತಿಲ್ಲ, ರಜೆ ಸಮಯದಲ್ಲಿ ಕೂಲಿ ಕೆಲಸ ಮಾಡ್ತಾರೆ ನಮ್ಮವರು. ಅದಕ್ಕೆ ಸರ್ ನಾವು ಸರ್ಕಾರಕ್ಕೆ ಮನವಿ ಮಾಡೋದು, ಕನಿಷ್ಠ ವೇತನ 30,000 ರೂಪಾಯಿ ಕೊಡ್ಬೇಕು. ಇನ್ನೊಂದು ಸರ್, ಇವಾಗ ನೋಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ನೀವು ಅವ್ರನ್ನೇ ಕನ್ಸಿಡರ್ ಮಾಡ್ತಾರಲ್ಲ ಸರ್ ಎಲ್ಲ ಕಡೆ. ಅದೇ ನಮ್ಮ ಅಲ್ಲಿ ಹಂಗಿಲ್ಲ. ನಮ್ಮ ಸರ್ಕಾರಿ ನೇಮಕಾತಿ ಏನ್ ಹೇಳುತ್ತೆ ಅಂದ್ರೆ, ಯಾರಿಗೆ ಇವಾಗ ಒಂದು ಹುದ್ದೆ ಖಾಲಿ ಆಯ್ತು ಅನ್ಕೊಳ್ಳಿ ಸರ್, ಯಾರಿಗೆ ಹೆಚ್ಚು ಮಾರ್ಕ್ಸ್ ಇದೆ ಅವ್ರನ್ನ ತಗೊಳ್ತಾ ಇದ್ದಾರೆ ಸರ್ಕಾರ. ಯಾರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಕೇಳ್ತಿರೋದು ಸರ್, ಇವತ್ತು ಮೆರಿಟ್ ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಇರೋ ಅತಿಥಿ ಉಪನ್ಯಾಸಕರ ಸೇವೆಯಲ್ಲಿ ಮುಂದುವರಿಸಬೇಕು, ಅವರಿಗೆ ಕಂಟಿನ್ಯೂಟಿ ಕೊಡಬೇಕು. ಆಮೇಲೆ ಕಾಯಮಾತಿ ಇವಾಗ ನೆಕ್ಸ್ಟ್ ನೇಮಕಾತಿಗಳಾದ್ರೆ ಸರ್, ಇವಾಗ ಹೊಸೊಬ್ರು ನೇಮಕಾತಿ ಮಾಡ್ಕೊಳ್ಳಿ, ನಮಗೆ ತಪ್ಪಿಲ್ಲ. ಆದ್ರೆ ಇರೋಂಥವ್ರು ಸರಿ, ಅವ್ರು 10 ವರ್ಷ 15 ವರ್ಷ ಕೆಲಸ ಮಾಡಿದ್ದಾರೆ, ಅವ್ರನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸರ್, ಹುಣಸೆ ಹಣ್ಣು ಮರ ವಯಸ್ಸಾಗ್ತಾ ರುಚಿ ಚೆನ್ನಾಗಿ ಬರುತ್ತಂತೆ. ಹಂಗೆ ಟೀಚರ್ಸ್ ಪಾಠ ಮಾಡ್ತಾ ಒಳ್ಳೆ ಶಿಕ್ಷಕರಾಗ್ತಾರೆ. ಅದಕ್ಕೆ ನಾವ್ ಹೇಳೋದು ಸರ್ಕಾರಕ್ಕೆ, ಇರುವಂತ ಅತಿಥಿ ಉಪನ್ಯಾಸಕ ಸೇವಾ ಭದ್ರತೆ ಕೊಡಿ. ಅವ್ರಿಗೊಂದು ID ಕಾರ್ಡ್ ಕೊಡಲ್ಲ ಸರ್, ನಿಮ್ಗೆ ಅಟೆಂಡೆನ್ಸ್ ಬುಕ್ ಇಡಲ್ಲ ಸರ್. ಇದೆಲ್ಲ ಕೊಟ್ಟು ಗೌರವ ಧನ ಅಂತ ಕೊಡ್ತಾರೆ. ಇದು 14,000. ಇದ್ರಲ್ಲಿ ಗೌರವನೂ ಇಲ್ಲ, ಧನನೂ ಇಲ್ಲ. ಅದಕ್ಕೆ ನಾವ್ ಹೇಳೋದು ಸರ್ಕಾರಕ್ಕೆ, ನಿಜವಾದ ಗೌರವಧನ ಕೊಟ್ಟು ಗೌರವದಿಂದ ನಡೆಸ್ಕೊಳ್ಳಿ. ಆಮೇಲೆ ಇಷ್ಟು ಕಷ್ಟದಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ರಿಸಲ್ಟ್ಸ್ ಕೊಟ್ಟಿದೀವಿ ನಾವು. ಚೆಕ್ ಮಾಡಿ ರಿಸಲ್ಟ್ಸ್. ಅತಿಥಿ ಉಪನ್ಯಾಸಕರು ಎಲ್ಲೆಲ್ಲಿ ಇದನ್ನ ಸರ್ಕಾರನೂ ಒಪ್ಕೊಂಡ್ಬಿಟ್ಟಿದೆ ಸರ್. ಸರ್ಕಾರ ಒಪ್ಕೊಂಡು ಇವತ್ತು ನಮಗೆ ಸಭಾಷ್ಗಿರಿ ಕೊಟ್ಟಿದೆ, ಅತಿಥಿ ಉಪನ್ಯಾಸ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ. ಅಷ್ಟಾದ್ರೂ ಕೂಡ ಸರ್ಕಾರ ಯಾಕೆ ಇವತ್ತು ನಮ್ಮ ಬಗ್ಗೆ ಈ ಒಂದು ಧೋರಣೆ ಸಲ್ಲಿಸ್ತೀವಿ ನಮ್ಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನಾವು ಮತ್ತೊಮ್ಮೆ ಮನವಿ ಮಾಡ್ತಿದೀವಿ. ಇವಾಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತೆ ಸಚಿವರು ಮರುನೇಮಕ ಆಗಿದ್ದಾರೆ. ಆದ್ರೆ ಈಗಲಾದ್ರೂ ಸರ್, ಇನ್ನು 2 ವರ್ಷ ಅವರಿಗೆ ಕಾಲಾವಕಾಶದಲ್ಲಿ ಮಧು ಬಂಗಾರಪ್ಪರ ತಂದೆ ಸರ್ ತುಂಬಾ ಜನ ಅತಿಥಿ ಉಪನ್ಯಾಸಕ ಸಹಾಯ ಮಾಡಿದವರು, ಅವ್ರು ಕಾಯಮಾತಿ ಮಾಡಿದವರು ಬಂಗಾರಪ್ಪನವರು. ಸೊ ಅವ್ರ ಮಗ ಆಗಿ ಸರ್ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಖಂಡಿತ ಸರ್ ಮಾಡಬೇಕು, ನಮ್ಮೆಲ್ರಿಗೂ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಆಗ್ರಹ. ಬಾರಿ ನಾವು ಮಧು ಬಂಗಾರಪ್ಪ ಸರ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್. ನಾವು ನಮ್ಮ ಹೊಸ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ನಾವು ನಿಯೋಗದ ಮುಖಾಂತರ ಹೋಗಿ ಕೊಟ್ಟು ಬರ್ತೀವಿ ಸರ್. ಸೊ ನಮಗೆ ಇನ್ನೂ ಭರವಸೆ ಇದೆ, ಅವ್ರು ಖಂಡಿತವಾಗ್ಲೂ ನಮ್ಮ ವೇತನ ಹೆಚ್ಚಳ, ಸೇವಾ ಭದ್ರತೆ ಕೊಡ್ಬೋದು. ಅದಕ್ಕೋಸ್ಕರ ಈ ಸಮಾವೇಶ ಮಾಡ್ತೀವಿ ಸರ್. ಬರೋ ದಿನಗಳಲ್ಲಿ ಇದನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಅನಿವಾರ್ಯ ಆಗುತ್ತೆ ಸರ್, ಹೋರಾಟ ಮಾಡ್ಲೇಬೇಕಾಗುತ್ತೆ, ರಸ್ತೆಗಿಳಿದು ತರಗತಿಗಳು ಬಹಿಷ್ಕಾರ ಹಾಕ್ಲೇಬೇಕಾಗುತ್ತೆ ಸರ್. ಸರ್, ಮುಂದೆ ಯಾವ ರೀತಿ ನಿಮ್ಮ ಹೋರಾಟ ಮಾಡಬೇಕು? ಅದೇ ಸರ್, ಇವಾಗ ನೋಡ್ತೀವಿ ಸರ್, ಸರ್ಕಾರ ಏನು ಉತ್ತರ ಕೊಡುತ್ತಂತ ಅದು ನೋಡ್ಕೊಂಡು ತೀರ್ಮಾನ ಮಾಡಿ ಮುಂದಿನ ಹೋರಾಟ ರೂಪರೇಷೆ ನಿರ್ಧಾರ ಮಾಡ್ತೀವಿ ಸರ್. ಓಕೆ ಸರ್, ಸರ್, ನಾನು ರಾಜೇಶ್ ಭಟ್ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆ ರಾಜ್ಯ ಕಾರ್ಯದರ್ಶಿ. ಕನಿಷ್ಠ ವೇತನ ಮತ್ತು ESIF ಸಿಗಲ್ಲ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾನು ಮಾಡಿಲ್ಲ ಅನ್ಕೊಂಡೆ. ಯಾಕಂದ್ರೆ ತಂದೆ ತಾಯಿ ನಮ್ಮ ಜನ್ಮ ಕೊಟ್ಟಿರ್ತಾರೆ, ಆದರೆ ನಮ್ಮನ್ನ ತಿದ್ದಿ ನಮಗೆ ವಿದ್ಯೆ ಕೊಟ್ಟಂತ ಗುರುಸ್ಥಾನದಲ್ಲಿದ್ದ ತಮಗೆ ಇವತ್ತು ಕನಿಷ್ಠ ವೇತನ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಒಂಥರ ಆವಾಸ ಆಗ್ತದೆ, ಒಂಥರ ಫೀಲ್ ಆಗ್ತಾ ಇದೆ. ಖಂಡಿತ ಇವತ್ತು ನಾವು ಸರ್ಕಾರಿ ವರ್ಗಕ್ಕೆ ವರ್ಷಗಳ ಅಧ್ಯಕ್ಷನಾಗಿ ನಾನು ಇವತ್ತು ಗ್ರಾಮ ಪಂಚಾಯತಿಯಿಂದ ಹಿಡಿದು ವಿಧಾನಸೌಧವರೆಗೂ ನಮ್ಮ ಸದಸ್ಯರಿದ್ದಾರೆ. ಮಿನಿಮಮ್ ಅಂದ್ರೆ ಒಂದು 3 ಲಕ್ಷ ಮೇಲೆ ನಾವು ಹೊರಗುತ್ತಿಗೆ ನೌಕರರು ಇವತ್ತು ಸರ್ಕಾರದ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ತಾವು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಸಹ ತಾವು ಉಪನ್ಯಾಸ ಆಗಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನೀವು ಯಾಕೆ ನೇರ ಪಾವತಿ ಕೇಳಬಾರದು ಅನ್ನೋದು ನನ್ನ ಕ್ವಶನ್. ಈಗಾಗಲೇ ಟ್ರೆಜರಿಯಿಂದ ತಮಗೆ ನೀವು ಟೀಚರ್ಸ್ ಆದರೂ ಕರೀರಿ, ಸರ್ಕಾರಿ ನೌಕರರಾದ್ರೂ ಅಪಾಯಿಂಟ್ ಮಾಡ್ಕೊಳ್ಳಿ.
ಫಸ್ಟ್ ಇಷ್ಟು ವರ್ಷ ಕೆಲಸ ಮಾಡಿ ನಿಮ್ಮ ಸರ್ಕಾರಿ ಗೌರವ ತಂದು ಕೊಡ್ತಾ ಇರೋ ಉಪನ್ಯಾಸಕರು ಅವ್ರ ಜೀವನ ಕಷ್ಟ ನೋಡಿ ಅಂತ ಹೇಳಿ ನಮ್ಮ ಒಂದು ಈ ವೇದಿಕೆಯಲ್ಲಿ ನನಗೆ ಕೊಟ್ಟಿರೋ ಅಧಿಕಾರದಲ್ಲಿ ನಮ್ಮ ತಮಗೆ ಒಂದು 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಇವತ್ತು ಸೇವಾ ಭದ್ರತೆ ಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಹೊರಗುತ್ತಿಗೆ ನೌಕರಾಗಲಿ, ನೀವು ಅತಿಥಿ ಉಪನ್ಯಾಸಕರಾಗಲಿ, ನೀವು ಅತಿಥಿ ಮಾಡೋದು ಬಿಟ್ಟರೆ ಇನ್ನೇನು ನಮ್ಮದು ಬೇರೆ ಡಿಫ್ರೆನ್ಸ್ ಏನಿಲ್ಲ. ಸೊ ಇದು ನಿಮ್ಮದು ಜೀವನನೇ ನಮ್ಮದು ಜೀವನನೇ. ಆದರೆ ನಾವು ಹೊರಗಡೆ ಹೋಗಿ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ತಗೋಬೇಕಂದ್ರೆ ನಿನಗೂ ಒಂದೇ ರೇಟ್ ಕೊಡೋದು, ನನಗೂ ಒಂದೇ ರೇಟ್ ಕೊಡೋಲ್ಲ, ನನಗೇನು ಸಪ್ರೇಟ್ ಕೊಡೋಲ್ಲ, ನಿಮಗೇನು ಸಪ್ರೇಟ್ ಕೊಡೋಲ್ಲ. ಇವತ್ತು ತರಕಾರಿ ರೇಟ್ ಯಾವ ರೀತಿ ಬೆಳೆದಿದೆ, ಮತ್ತೆ ನಾವು ದಿನ ಉಪಯೋಗಿಸುವಂಥ ಪದಾರ್ಥಗಳು ಯಾವ ರೀತಿ ಬೆಳೆದಿದೆ, ಮತ್ತೆ ಇಲ್ಲಿರೋಂಥ ಗೌರ್ಮೆಂಟು ಟೀಚರ್ಸ್ ಮತ್ತೆ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋರಿಗೆ ಎಣ್ಣೆ ವೇತನ ತಗೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಮ್ಮ ಕೆಲಸದಿಂದ ನಿಮಗೆ ಸಲಹೆ ಸಿಗ್ತಾ ಇರೋದು, ನಮ್ಮನ್ನ ಯಾಕೆ ನೀವು ಪರಿಗಣಿಸ್ತಾ ಇಲ್ಲ, ನಮ್ಮ ಕಷ್ಟ ಆಗ ನೀವು ಗಾಡಿ ತಗೊಳ್ತಾ ಇಲ್ಲ ಅನ್ನೋದನ್ನು ನಾವು ಹೋರಾಟ ಮಾಡಬೇಕಾಗಿದೆ. ಆದರೆ ಎಲ್ಲರೂ ಹೇಳ್ತಾರೆ ಬೀದಿಗೆ ಹೋರಾಟ ಮಾಡಬೇಕು, ನಿಜಾನೇ. ಆ ಹೋರಾಟದಿಂದ ನಮಗೊಂದು ಫ್ಯಾಮಿಲಿ ಇದೆಯಲ್ಲ, ನಮಗೊಂದು ಫ್ಯಾಮಿಲಿ ಇದೆ, ನಮಗೆ ಮಕ್ಕಳಿದ್ದಾರೆ, ನಮ್ಗೆ ಜೀವನ ಇದೆ, ಅದನ್ನು ನೋಡ್ಬೇಕಲ್ಲ ನಾವು. ಯಾಕಂದ್ರೆ ಸರ್ಕಾರದಿಂದ ಹೋರಾಟ ಮಾಡಬೇಕಂದ್ರೆ ನಮಗೊಂದು ದಾಖಲಾತಿ ಬೇಕು. ನಾವು ಸರ್ಕಾರಿ ಹೊರಗುತ್ತಿಗೆ ನೌಕರ ಸಂಘದಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ, ಫಸ್ಟ್ ನಾವು ಮಾಡೋದು ಸರ್ಕಾರಿ ಅಧಿಕಾರಿಗಳ ಹತ್ರ ಮನವಿ ಮಾಡ್ತೀವಿ ಪತ್ರದ ಮೂಲಕ. ನಮ್ಗೆ ಏನು ಬೇಡಿಕೆ ಬೇಕು, ನಾವೇನು ಬೇಡಿಕೆ ತಗೋಬೇಕು ಮನವಿ ಮಾಡ್ತೀವಿ. ಆ ಮನವಿಗೂ ಸ್ಪಂದನೆ ಕೊಡೋ ರೀತಿಯಲ್ಲಿ ಮತ್ತೆ ನಾವು ಕೋರ್ಟ್ ಮೆಟ್ಟಾಗ್ತೀವಿ. ಕೋರ್ಟಿಂದ ಡೈರೆಕ್ಷನ್ ತಂದ ಮೇಲೆ ನಮ್ಮ ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಕೋರ್ಟಿಂದ ಕೊಟ್ಟಿರೋ ಡೈರೆಕ್ಷನ್ ಮೇಲೆ ಇವತ್ತು ಯಾವುದೇ ಕಾನೂನಲ್ಲಿ ಪಾಲನೆ ಮಾಡ್ತಾ ಇರೋದು. ಇವತ್ತು ಕನಿಷ್ಠ ವೇತನವನ್ನು ಮೇಲ್ ಕೊಟ್ಟರು ನಾವು ಸರ್, ಖಾಸಗಿ ಕಂಪನಿಗಳು ಮತ್ತೆ ಖಾಸಗಿ ಮಾಲೀಕರಿಗೆ ಅವ್ರಿಗೆ ಒತ್ತಡಕ್ಕೆ ಮಾಡಿದ್ರು. ಇಮಿಡಿಯೇಟ್ ಜುಲೈಯಲ್ಲಿ ಅದನ್ನು ಹಿಂಪಡೆದ್ರು ಎಲ್ಲ ಇಲಾಖೆಗಳು. ಯಾಕಂದ್ರೆ ಪ್ರತಿ ವರ್ಷ 8,000 ಕೋಟಿ ಹೊರೆ ಆಗುತ್ತೆ ಈ ಸ್ಯಾಲರಿ ಕೊಡೋದನ್ನ ಅಂತೇಳಿ ಏಕಾಏಕಿ ಅದನ್ನ ಹಿಂಪಡೆದ್ರು. ಮೆರಿಟ್ಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಇದು ಹೇಗಿದ್ದರೆ ನಿಮ್ಮಲ್ಲಿ ಅನೇಕ ಜನಕ್ಕೆ ಏನಾಗ್ತದೆ, ಹೌದಲ್ಲ ಮೆರಿಟ್ ಪ್ರಾಮುಖ್ಯತೆ ಕೊಡಬೇಕಲ್ಲ ಅಂತ ಹೇಳಿ ನಿಮ್ಮ ಧ್ವನಿಯಲ್ಲಿ ತುಂಬ್ಕೋಬಾರ್ದು. ಆದರೆ ಒಂದು ಪ್ರಶ್ನೆ ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮಲ್ಲಿರೋರು ಯಾರು ಮೆರಿಟೋರಿಯಸ್ ಅಲ್ಲ, ಮೆರಿಟ್ ಇಲ್ವಾ ನಿಮಗೆ? ಇದೆಯೇ ಇಲ್ವಾ ನಿಮಗೆ? ಈಗ ಕಾಯಂ ಉಪನ್ಯಾಸಕರಿಗೆ ಇರೋಷ್ಟು ಮೆರಿಟ್ ನಿಮ್ಗೆ ಇಲ್ಲ. ನಿಮ್ಮಲ್ಲಿ ಧ್ವನಿ ಇಲ್ಲ, ಧ್ವನಿನೇ ಇಲ್ಲ ನೋಡಿ. ನಾವು ಪದೇ ಮೀಟಿಂಗ್ನಲ್ಲಿ ಹೇಳ್ತೀವಿ, ಪದೇ ಹೇಳ್ತೀವಿ, ನಾನೇ ಹೇಳಿದ್ದೀನಿ, ಆದರೆ ಧ್ವನಿನೇ ಬರ್ತದೆ. ಯಾಕೆಲ್ಲ ಮೆರಿಟ್ ಇಲ್ಲದೆ ನೀವು 10, 12 ವರ್ಷ, 15 ವರ್ಷ ಕೆಲಸ ಮಾಡಕ್ಕೆ ಸಾಧ್ಯ? ಪ್ರಶ್ನೆ ಇಲ್ಲಿರೋದು ನಾವು ಎತ್ತಾದ ಪ್ರಶ್ನೆ ಏನು ನಾವು ಹೇಳ್ತಾ ಇರೋದು ಅನುಭವ ಪ್ಲಸ್ ಮೆರಿಟ್. ರಾಜ್ಯ ಸರ್ಕಾರ ಹೇಳಿರೋದು ಬರೇ ಮೆರಿಟ್, ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಒಬ್ಬ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಬೇಕಾಗಿರೋದು ಬಹಳ ಮುಖ್ಯವಾದ ಅನುಭವ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸ್ಕಿಲ್ ಅಂತ ಮಾತಾಡ್ತಿದ್ದಾರೆ. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಕಿಲ್ ಅಂತ ಮಾತಾಡ್ತಾ ಇದ್ದಾರೆ. ಟೀಚಿಂಗ್ ಅತ್ಯುತ್ತಮ ಸ್ಕಿಲ್ ಅಲ್ವಾ? ಹೌದಲ್ವಾ? ಬಹಳ ಉತ್ತಮ ಸ್ಕಿಲ್ ಇದೆ. ಇವತ್ತು ಬೆಳಗ್ಗೆ ಒಬ್ಬರು ಉಪನ್ಯಾಸಕರ ಜೊತೆ ಮಾತಾಡ್ತಿದ್ದೇನೆ. ಅವ್ರು ಹೇಳ್ತಿದ್ರು, ಸರ್ ನೋಡಿ, ನಾನು ಪಾಠ ಮಾಡಿ ತಯಾರಿ ಮಾಡುವಂತ ಹುಡುಗ 100ಕ್ಕೆ 100 ತಗೋತಾನೆ ಸರ್. ಈಗ ನೆಕ್ಸ್ಟ್ ಪರ್ಮನೆಂಟ್ ಪೋಸ್ಟ್ಗೆ ಕಾಲ್ಫರ್ ಮಾಡಿದಾಗ ಅವನ ಜೊತೆಗೆ ನಾನು ಪೈಪೋಟಿ ಮಾಡಬೇಕು ಸರ್. ನಾನೇ ತಯಾರಿ ಮಾಡುವಂತ ಹುಡುಗ 100ಕ್ಕೆ 100 ತಗೋತಾನೆ. ಅದು ನಿಮ್ಗೆ ಸಾಮರ್ಥ್ಯ ನೋಡಿ ಏನಿದೆ. ಯಾಕೆ ಸ್ನೇಹಿತರೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ಒಬ್ಬ ಮೆರಿಟೋರಿಯಸ್ ವಿದ್ಯಾರ್ಥಿ 100ಕ್ಕೆ 100 ತಗೋಬಹುದು, ಆದರೆ 10 ಜನ ಪಾಠ ಮಾಡುವ